ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಎಂತ ಗೊತ್ತುಂಟ ಅಂತ ಹೇಳಿದರೆ, ಲೇಟ್ ಆಯಿತು ಎದ್ದೇಳುವಾಗ. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ಮನೆ ಕೆಲಸ ಅಂತ ಹೇಳಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲರಿಗೂ ಹೋಗುವಾಗ ಬ್ರೇಕ್ಫಾಸ್ಟ್, ಟಿಫನ್ ಎಲ್ಲ ಆಗಬೇಕಲ್ಲ. ಹಾಗಾಗಿ ಸ್ವಲ್ಪ ಬೇಗ ಇದ್ದರೆ ಒಳ್ಳೆಯದು ಅಂತ. ಆದರೂ ಕೂಡ ಅದರ ಅಡಿಯಲ್ಲಿ ನಾವು ಬಿಸಿ ನೀರು, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯುವಂಥದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆ ಹೇಳಿದರೆ ಜೀರ್ಣಶಕ್ತಿಗೆ ಕೂಡ ಒಳ್ಳೆಯದಾಗ್ತದೆ. ಅದು ಕೂಡ ನಾನು ಆಚೆ ಈಚೆಯೋ ಕೆಲಸ ಮಾಡ್ತಾನೆ ಕುಡಿಲಿಕ್ಕೆ ಹೋಗುದು. ಇಲ್ಲದಿದ್ದರೆ ಕೂತ್ಕೊಂಡು ಕುಡಿದು ಪುರ್ಸೋತಲ್ಲಿ ಕುಡಿದ್ರೆ ಉಂಟಲ್ಲ, ಮನೆ ಕೆಲಸ ಅಂತ ಹೇಳಿದರೆ ಅಡಿಗೆ ಕೆಲಸ ಎಲ್ಲ, ಬೆಳಗ್ಗೆನ ತಿಂಡಿ ಅದು ಇದು ಆಗುವುದೇ ಇಲ್ಲ. ಹಾಗಾಗಿ ನಮ್ಮ ಅದರಡಿಕೆಯಲ್ಲಿ ತುಂಬ ನಮಗೆ ಅಂದರೆ ಪರ್ಸ್ನಲ್ಲಿ ಬೇರೆ ಬೇರೆ ಕೆಲಸ ಇರ್ತದೆ. ಹಾಗಾಗಿ ಆಗುವುದಿಲ್ಲ. ಅದ್ರ ಇವತ್ತು ನಾನು ಎಂತ ಹೇಳಿದರೆ ಈಸಿ ಅಂತ ಹೇಳಿ ಸುಲಭವಾಗಿ ಆಗ ಅಂತ ಬ್ರೇಕ್ಫಾಸ್ಟ್ ಮಾಡುವ ಹೇಳಿ ಥಿಂಕ್ ಮಾಡುವಾಗ ನನಗೆ ಹೊಳೆದದ್ದು ಅಂತ ಹೇಳಿದರೆ ಇದು ಅಂತ ಅವಲಕ್ಕಿ ಮಾಡುವ ಅಂತ. ಅವಲಕ್ಕಿ ರಪ್ಪ ಮಾಡ್ಬೋದು. ಆದರೆ ಎಂತ ಹೇಳಿದರೆ ಈ ತೆಂಗಿನಕಾಯಿ ಉಂಟಲ್ಲ, ತೆಂಗಿನಕಾಯಿಯನ್ನು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಅದನ್ನು ರಪ್ಪ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ಅದು ಕೋಲ್ಡ್, ಅದನ್ನು ಸ್ವಲ್ಪ ಬೆಂಕಿಗೆ ಇಡಿದು ಇಲ್ಲದಿದ್ದರೆ ಬಿಸಿ ನೀರು ಹಾಕಿ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಅಂತ ಹೇಳಿ ರಪ್ಪ ಆಗೋದೇ ಇಲ್ಲ. ಅಂತ ಹೇಳಿದರೆ ತೊರಿಯಲಿಕ್ಕೆ ಆಗುವುದಿಲ್ಲ, ಸಿಗುವುದಿಲ್ಲ. ಸೊ ಹಾಗಾಗಿ ಅದನ್ನು ಬಿಸಿ ನೀರು ಅದಕ್ಕೆ ಹಾಕಬೇಕು. ಇಲ್ಲದಿದ್ದರೆ ಅದನ್ನು ಗ್ಯಾಸಲ್ಲಿ ಸ್ವಲ್ಪ ಸುಡಬೇಕು. ಹಾಗೆ ಮತ್ತೆ ಅಂತ ಹೇಳಿದರೆ ಹೇಗೂ ಅವಲಕ್ಕಿ ಮಾಡಿದೆ, ಚಪ್ಪೆ ಅವಲಕ್ಕಿ ಮಾಡಿದೆ. ಕೆಲವರಿಗೆ ಸ್ವೀಟ್ ಇಷ್ಟ ಆಗೋದಿಲ್ಲ. ಹಾಗಾಗಿ ಓಕೆ, ಎಲ್ಲ ರೆಡಿ ಆಯಿತು. ಇದು ಅವಲಕ್ಕಿ ಮಾಡಿ ರೆಡಿ ಆಯಿತು. ಹಾಗೆಯೇ ಮತ್ತೆ ಲಾಸ್ಟಿಗೆ ಚಹಾ ಮಾಡುವ ಅಂತ. ಚಹಾ ಅಂತ ರಪ್ಪ ಮಾಡ್ಬೋದಲ್ಲ. ಇಲ್ಲದಿದ್ದರೆ ಅಂತ ಹೇಳಿದರೆ ತಿಂಡಿ ಅದನ್ನೆಲ್ಲ ರಪ್ಪ ಮಾಡಿಕೊಡ್ಲಿಕ್ಕಾಗ್ತದಾ? ಇಲ್ಲಲ್ಲ. ಹಾಗಾಗಿ ಎಂತ ಹೇಳಿದರೆ ಚಹಾ ಮತ್ತೆ ಇಟ್ಟರೆ ಅದು ಕೂಡ ಎಂಥ ಪ್ರಾಬ್ಲಮ್ ಹೇಳಿದರೆ, ಈ ಹಾಲು ಉಂಟಲ್ಲ, ಹಾಲು ಕೂಡ ಅಷ್ಟೇ 10 ನಿಮಿಷ ನಾವು ಫ್ರಿಜ್ಜಿಂದ ತೆಗೆದು 10 ನಿಮಿಷ ಇಡಬೇಕಾಗ್ತದೆ. ಇದಕ್ಕೆ ಹಾಲಾದರೆ ಮಾಡ್ಬೋದು, ಅದು ಕೂಡ ಕುದಿಬೇಕು. ಎಲ್ಲ ಸಮಸ್ಯೆ ಆದರೂ ಕೂಡ ಇರ್ತದೆ. ಹಾಗಾಗಿ ಅದು ಫ್ರಿಜ್ಜಿಂದ 10 ನಿಮಿಷ ತೆಗೆದು ಇಡಬೇಕಾಗ್ತದೆ. ಎಲ್ಲ ಈಗ ಮಾಡಬೇಕಾಗ್ತದೆ. ಅದು ಕೂಡ ನಾವು ಮತ್ತೆ ಎಂತ ಹೇಳಿದರೆ ನಮಗೆ ಕಟ್ಟಿಗೆ ಉಂಟು ತುಂಬ. ಥ್ಯಾಂಕ್ ಯು ಫಾರ್ ವಾಚಿಂಗ್.